ನಮಸ್ಕಾರ. ಡಿ ಕಂಪನಿ ಆವಾಜ್ ಜಾಸ್ತಿ ಆಗೋಗಿದೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಡಿಜಿಟಲ್ ಕುಟುಂಬಕ್ಕೆ ಎಂದಿರಂತೆ ಸ್ವಾಗತ. ಏನಪ್ಪ ಡಿ ಕಂಪನಿ ಅಂತ ಹೇಳಿದೆ ಅಂದರೆ, ಮೊನ್ನೆ ತಾನೇ ಧನ್ವೀರ್ ಅವರು ದರ್ಶನ್ ಅವರ ಫೋಟೋ ಹಿಡಿದು ಒಂದು ಕೌಂಟರನ್ನು ಕೊಡ್ತಾರೆ. ಅದ್ರ ವಿಚಾರವಾಗಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಹೌದು, ಇದು ಪ್ರತ್ಯೇಕವಾಗಿ ದರ್ಶನ್ ಅವರ ಶಿಷ್ಯ ಕಿಚ್ಚನಿಗೆ ಟಾಂಟ್ ಕೊಟ್ರ ಅನ್ನೋದು ಈಗ ಹರಿದಾಡ್ತಿರುವಂಥ ವಿಚಾರ. ಮಾರ್ಕ್ ಸಿನಿಮಾ ರಿಲೀಸ್ ಈವೆಂಟ್ನಲ್ಲಿ ಕಿಚ್ಚ ವೇದಿಕೆ ಮೇಲೆ ಹೇಳ್ತಾರೆ, ಯುದ್ಧ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ, ಯುದ್ಧ ನಡೆಯುತ್ತೆ ಅಂತ ಹೇಳ್ತಾರೆ. ಆ ಹೊತ್ತಲ್ಲಿ ಆ ಮಾತು ಸಿಕ್ಕಾಪಟ್ಟೆ ಇದಾಗುತ್ತೆ. ಹಾಗೆ ದರ್ಶನ್ ಗ್ಯಾಂಗ್ ಹಾಗೆ ಕಿಚ್ಚನ ಪಡೆ ನಡುವೆ ವಾರ್ ಕೂಡ ನಡೆಯುತ್ತೆ. ಇದೀಗ ಮತ್ತೊಮ್ಮೆ ದರ್ಶನ್ ಪರ ಬ್ಯಾಟ್ ಬೀಸಿದ್ದು ಕಿಚ್ಚನಿಗೆ ಪರೋಕ್ಷವಾಗಿ ಟಾಂಟ್ ಕೊಟ್ರ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರುವಂಥ ಚರ್ಚೆ. ದಾಸನ ಶಿಷ್ಯ ಧನ್ವೀರ್ ಟಾಂಗ್ ಕೊಟ್ಟಿದ್ಯಾರಿಗೆ ಅನ್ನೋದಾದರೆ, ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರು ಮಾರ್ಕ್ ಸಿನಿಮಾ ಇವೆಂಟ್ನಲ್ಲಿ ಯುದ್ಧಕ್ಕೆ ಸಿದ್ಧ ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ. ಆದರೆ ಆ ಮಾತು ಎಂದಿನಂತೆ ನಿಮಗೆ ಗೊತ್ತಿರುವಂತೆ ಒಂದಷ್ಟು ವಿವಾದಾತ್ಮಕ ಎದುರುಗಳನ್ನ ಈ ವಿಡಿಯೋಗಳು ಅಥವಾ ಒಂದಷ್ಟು ವಿಚಾರಗಳು ಸುದೀಪ್ ಅವರ ಮಾತಿನ ಬಗ್ಗೆ ಬಂತು. ಅದಾದ ಮೇಲೆ ನಮ್ಮ ವಿಜಯಲಕ್ಷ್ಮಿ ಅವರು ಏನಿದ್ದಾರೆ ದರ್ಶನ್ ಅವರ ಪತ್ನಿ, ಅವರು ಕೂಡ ವೇದಿಕೆ ಮೇಲೆ ನಿಂತು ಟಾಂಟನ್ನು ಕೊಟ್ಟರು. ಇದೆಲ್ಲವುದು ನಡೀತು, ಅದು ತಣ್ಣಗೂ ಆಯಿತು. ಆದರೆ ಇದರ ನಡುವೆ ಧನ್ವೀರ್ ಅವರು ಮೊನ್ನೆ ಅವರ ಅಯಗ್ರೀವ ಸಿನಿಮಾದ ಹಾಡು ಹಾಗೆ ಒಂದಷ್ಟು ಜಲಕ್ ಬಿಡುಗಡೆ ಮಾಡುವ ಸಮಯ ಅಭಿಮಾನಿಗಳ ಮಧ್ಯೆ ನಿಂತು ದರ್ಶನ್ ಅವರ ಫೋಟೋ ಹಿಡಿದು ಎಲ್ಲೋ ಮಾಧ್ಯಮಗಳ ಮುಂದೆ ಮಾತನಾಡೋದಲ್ಲ, ಮೀಟ್ರು ಬೇಕು ಮೀಟ್ರು ಅನ್ನೋ ಒಂದು ವಿಚಾರಗಳನ್ನು ಹೇಳಿದ್ದಾರೆ. ಅಖಾಡದಲ್ಲಿ ಮಾತನಾಡೋದಲ್ಲ, ಮೀಟ್ರು ಬೇಕು ಮೀಟ್ರು ಅಂತ ಹೇಳಿದ್ದು ಧನ್ವೀರ್ ಅವರು ಯಾರಿಗೆ ಅನ್ನೋದು ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಜೈದ್ ಖಾನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರು ಕೂಡ ದರ್ಶನ್ ಅವರ ಆಪ್ತ ಸ್ನೇಹಿತ. ಆದರೆ ಅವರು ಯಾವುದೋ ಒಂದು ಕೆಲವು ವಿಚಾರಗಳಲ್ಲಿ ಅವರು ಇನ್ವಾಲ್ವ್ ಆಗಲಿಲ್ಲ ಅನ್ನೋ ಒಂದು ವಿಚಾರಕ್ಕೇನಾದರೂ ಈ ವಿಷಯ ಹೇಳಿದ್ರ, ಅಥವಾ ಕಿಚ್ಚ ಬಾಸ್ ಅವರು ವೇದಿಕೆ ಮೇಲೆ ನಿಂತು ಯುದ್ಧ ಶುರು ಅಖಾಡಕ್ಕೆ ಇಳಿದಾಯ್ತು ಆ ಒಂದು ಡೈಲಾಗ್ ಹೇಳಿದ್ರು, ಆ ಒಂದಕ್ಕೇನಾದರೂ ಇವರು ಟಾಂಟ್ ಕೊಟ್ರ, ಇದು ಯಾವುದು ಏನು ಎತ್ತ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ. ಫ್ಯಾನ್ಸ್ ಮಧ್ಯೆ ನಡೀತಾ ಇದೆ ಒಂದು ಮಾತುಕತೆ. ಒಟ್ಟಿನಲ್ಲಿ ಇತ್ತೀಚೆಗೆ ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಈ ರೀತಿ ಡೈಲಾಗ್ ಹೊಡೆದು ಫ್ಯಾನ್ಸ್ ವಾರ್ಗೆ ಓಂಕಾರ ಹಾಡೋದು ಕಾಮನ್ ಆಗಿ ಹೋಗಿದೆ. ಇವರ ಹೆಚ್ಚು ಕಿಡಿ ಹಚ್ಚಿರೋದು ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯಕ್ಕೆ ಧನ್ವೀರ್ ಅವರು ವೇದಿಕೆ ಮೇಲೆ ನಿಂತು ಯಾರಿಗೆ ಟಾಂಟ್ ಕೊಟ್ಟರು ಅನ್ನೋದು ನಾವು ಇನ್ನೂ ಒಂದಷ್ಟು ದಿನಗಳು ನೋಡೋದಾದರೆ ಒಂದಷ್ಟು ವಿಡಿಯೋಗಳು, ಒಂದಷ್ಟು ಸೋಷಿಯಲ್ ಮೀಡಿಯಾಗಳಿರುವ ಚರ್ಚೆಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಕಿಚ್ಚ ಸುದೀಪ್ ಅವರು ಸಿಂಪಲ್ ಮ್ಯಾನ್, ಅವರು ಯಾರ ತಂಟೆಗೂ ಹೋಗೋದಿಲ್ಲ. ಅದು ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ನಿಂತು ಹೇಳಿದ್ದು ಯಾವುದೇ ನಮ್ಮ ವಿಜಯಲಕ್ಷ್ಮಿ ಅವರು ಮೇಡಮ್ ಅವ್ರಿಗಾದರೂ ಆಗಲಿ, ಧನ್ವೀರ್ ಅವ್ರಿಗಾಗಲಿ, ಡಿ ಬಾರ್ಡ್ಸ್ ಏನು ಅವರ ಪಡೆ ಇದೆ ಅವರಿಗಾಗಲಿ ಯಾರಿಗೂ ಅವರು ಹೇಳಿಲ್ಲ. ಅಂಥ ವ್ಯಕ್ತಿತ್ವನೂ ಅವ್ರದ್ದಲ್ಲ. ಅವರು ಇದನ್ನು ಕ್ಲಾರಿಫೈ ಕೂಡ ಕೊಟ್ಟರು, ನಾನು ಯಾರಿಗೂ ಈ ಮಾತನ್ನು ಹೇಳಿಲ್ಲ. ನಮ್ಮ ಸಿನಿಮಾದ ಪೈರಸಿ ವಿಚಾರವಾಗಿ ಒಂದಷ್ಟು ಮುಗಿಲಿದಿತ್ತು, ಆ ವಿಚಾರವಾಗಿ ನಾನು ಯುದ್ಧಕ್ಕೆ ಸಿದ್ಧ ಅನ್ನೋ ಒಂದು ವಿಚಾರವನ್ನು ಹೇಳಿದೆ. ಅದರ ಹೊರತುಪಡಿಸಿ ನಾನು ಇಲ್ಲಿ ಯಾರಿಗೋ ಟಾಂಟ್ ಕೊಡಬೇಕು, ಇಲ್ಲಿ ಯಾರಿಗೋ ಟಾಂಟ್ ನೇರವಾಗಿ ಪ್ರತ್ಯಕ್ಷವಾಗಿ ನಾನು ಟಾಂಟ್ ಕೊಟ್ಟೆ, ಈ ರೀತಿಯಾದಂಥ ಯಾವುದೂ ಇಲ್ಲ ಅಂತ ನಮ್ಮ ಕಿಚ್ಚ ಸುದೀಪ್ ಅವರೇ ವೇದಿಕೆ ಮೇಲೆ ಇದನ್ನು ಸ್ಪಷ್ಟಪಡಿಸ್ತಾರೆ. ಆದರೂ ಇಲ್ಲಿ ಆಗಾಗ ಯಾಕೆ ಈ ಕಾಂಟ್ರವರ್ಷಿಯಲ್ ಮಾತುಗಳು, ಯಾಕೆ ಈ ಟಾಂಟ್ಗಳು ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಸದ್ಯ ಧನ್ವೀರ್ ಅವ್ರು ಯಾರಿಗೆ ಹೇಳಿದ್ರು, ನಿಮಗೆ ಏನಾದರೂ ಗೊತ್ತಾಯ್ತಾ? ಕಮೆಂಟ್ ಮಾಡಿ.